ಇನ್ನೊಂದು ಹೇಳಬೇಕಾದ್ರೆ ಪ್ರತಿಯೊಂದು ಪೂಜೆಯಲ್ಲೂ ಹೆಣ್ಮಕ್ಳಿಗೆ ಕಂಕಣ ಬಲ ಕೂಡ ಬರ್ದೇ ಇರೋ ಹೆಣ್ಮಕ್ಳಿಗೆ ಈ ರೀತಿ ತುಪ್ಪದ ದೀಪ ಹಚ್ಚಿ ಬೆಲ್ಲದ ದೀಪ ಹಚ್ಚಿ ಈ ರೀತಿ ಪ್ರದಕ್ಷಿಣೆ ಹಾಕಿ ಆ ದೇವ್ರಿಗೆ ಹೋಗಿ ದೇವಿ ಪೂಜೆ ಮಾಡಿ ಅಂತ ಹೇಳ್ತಾ ಇರ್ತೀವಿ. ಸೊ ಆದರೆ ಇವಾಗ ಹೆಣ್ಮಕ್ಳಿಗೆ ಅಷ್ಟೇ ಅಲ್ಲದೆ ಪುರುಷರ ಗಂಡು ಮಕ್ಕಳಿಗೂ ಕೂಡ ಮದುವೆ ಆಗ್ತಾ ಇಲ್ಲ. ಸೊ ಈ ಕಾರ್ಯಕ್ರಮದ ಮೂಲಕ ಗಂಡು ಮಕ್ಕಳಿಗೂ ಕೂಡ ಒಂದು ಯಾವ ಪೂಜೆ ಮಾಡಬೇಕು, ಮದುವೆ ಆಗದೆ ಇರೋರು ಏನು ಮಾಡಬೇಕು ಏನಿಲ್ಲ ಅನ್ನೋದನ್ನ ನೋಡಿ. ಗಂಡು ಮಕ್ಕಳಿಗೆ ಹೆಣ್ಮಕ್ಳಿಗೆ ಅಂತ ಅಲ್ಲ ದೋಷ, ಗಂಡು ಮಕ್ಕಳಿಗೆ ಹೆಣ್ಮಕ್ಳಿಗಿಂತ ಗಂಡು ಮಕ್ಕಳಿಗೂ ಜಾಸ್ತಿ ಇರುತ್ತೆ. ಯಾಕೆ ಅಂತಂದರೆ ಮಂಗಳ ಗ್ರಹ ಅನ್ನೋಂಥದ್ದು ಕುಜ ದೋಷ ಬಂತು ಅಂತಂದರೆ ಗಂಡು ಮಕ್ಳಿಗೂ ಇರುತ್ತೆ ಹೆಣ್ಮಕ್ಳಿಗೂ ಇರುತ್ತೆ, ಎಲ್ಲ ದೋಷನೂ ಇರುತ್ತೆ, ಇಲ್ಲ ಅಂತ ಅಲ್ಲ, ಈಕ್ವಲ್ ಆಗಿರುತ್ತೆ. ಈ ಗಂಡು ಮಕ್ಳಿಗೂ ಇರುತ್ತೆ ಹೆಣ್ಮಕ್ಳಿಗೂ ಇರುತ್ತೆ. ಅದನ್ನು ಯಾಕೆ ಪರಿಹಾರ ಮಾಡ್ಕೋಬೇಕು, ಯಾವ ರೀತಿ ಅಂದ್ರೆ ನಾವು ನಡ್ಕೊಳ್ಳೋ ಅಂಥ ರೀತಿಲೇ ದೋಷ ಉಂಟಾಗ್ತಾ ಇರುತ್ತೆ. ನೋಡಿ, ಇವಾಗ ಒಂದು ಫಾರ್ ಎಕ್ಸಾಂಪಲ್ ನಾನು ಇದ್ದೀನಿ, ನನಗೆ ತುಂಬಾ ಆಕ್ರೋಶವಾಗಿದ್ದಂಥ ಕೋಪ ಬರುತ್ತೆ, ಯಾರನ್ನು ನೋಡಿದ್ರೂ ಕೋಪ ಪಡ್ತೀನಿ, ಏನಾದ್ರೂ ನಾನು ಇವಾಗ ಬೇರೆಯವ್ರನ್ನ ಇಟ್ಕೊಂಡು ನಾನು ಮಾತಾಡೋದಕ್ಕಿಂತ ನನ್ನನ್ನು ನಾನೇ ಹೇಳ್ತೀನಿ. ಹಾಗೆ ಎಲ್ಲನೂ ನನ್ನ ಹತ್ರ ಬರ್ತಾ ಇದೆ ಅಂದರೆ ಅದಕ್ಕೆ ಅರ್ಥ ಏನು ಅಂದರೆ ಎಲ್ಲ ಪಾಪನೂ ಬರ್ತಾ ಇದೆ, ಎಲ್ಲ ದೋಷನೂ ಬರ್ತಾ ಇದೆ, ನನಗೆ ಎಲ್ಲ ಡೆಪಾಸಿಟ್ ಆಗ್ಬಿಡ್ತೈತೆ, ಅದೇ ಶಾಪವಾಗಿ ಚೇಂಜ್ ಆಗ್ತೈತೆ. ನೋಡಿ, ಅದರಲ್ಲೂ ಕುಜಾ ದೋಷ ಬಂತು ಅಂತ ಅಂದರೆ ಅದನ್ನು ಸರಿ ಮಾಡಿಸೋದಕ್ಕೆ ಭಾರಿ ಕಷ್ಟ. ಆ ಕುಜಾ ದೋಷ ಇರೋರಿಗೆ ಸಹ ಕೊಟ್ಟು ಮದುವೆ ಮಾಡಬೇಕು ಅನ್ನೋದು ಸಹ ಇದೆ. ಆವಾಗಲೇ ಅವರಿಬ್ಬರೂ ಹೊಂದಾವಣಿಕೆಗೆ ಹೋಗೋ ಅಂಥದ್ದು. ಇಲ್ದವರು ಇರೋರು ಕೊಟ್ಟು ಮದುವೆ ಮಾಡೋದಾಗಲಿ, ಇದ್ದವ್ರಿಗೆ ಇಲ್ದಿರೋ ಇರೋರನ್ನ ಕೊಟ್ಟು ಮದುವೆ ಮಾಡೋದಾಗಲಿ ತುಂಬಾ ಕಷ್ಟ. ಸಂತಾನ ಭಾಗ್ಯ ಸಿಗಲ್ಲ, ಮುಖ್ಯವಾಗಿ ಅಂಡರ್ಸ್ಟ್ಯಾಂಡ್ ಇರೋದಿಲ್ಲ. ಅದೇ ರೀತಿ ಮನೇಲಿ ಯಾವಾಗ ನೋಡಿದ್ರೂ ಕಲಹ ಇದ್ದೇ ಇರುತ್ತೆ, ನೆಮ್ಮದಿ ಇರೋದಿಲ್ಲ. ಮುಖ್ಯವಾಗಿ ಯಾವುದಿದೆಯೋ ಇಲ್ವೋ ಅವ್ರ ಮನೇಲಿ ಯಾವಾಗಲೂ ಜಗಳ ಅಂತ ಮಾತ್ರ ಖಂಡಿತ ಇರುತ್ತೆ, ನೆಮ್ಮದಿ ಇರೋದಿಲ್ಲ. ಅಲ್ಲಿ ಆ ಭಗವಂತನ ಆಶೀರ್ವಾದ ಸ್ವಲ್ಪನೂ ಸಹ ಇರೋದಿಲ್ಲ. ನೋಡಿ, ಒಂದು ಕುಟುಂಬ ಅಂತ ಇದ್ಮೇಲೆ ಸುಬ್ರಹ್ಮಣ್ಯನ ಆಶೀರ್ವಾದ ಖಂಡಿತ ಬೇಕಾಗಿದೆ. ಯಾಕೆ ಸುಬ್ರಹ್ಮಣ್ಯನ ಆಶೀರ್ವಾದ ಕುಟುಂಬ ಅಂದಮೇಲೆ ಏನಕ್ಕೋಸ್ಕರ ಬೇಕಾಗಿದೆ? ಯಾಕೆ ಮಹಾಲಕ್ಷ್ಮಿ ಇಲ್ವಾ, ಇಲ್ಲ ವಿಷ್ಣು ಇಲ್ವಾ, ಶಿವ ಇಲ್ವಾ, ಈ ಥರ ಇವರ ಆಶೀರ್ವಾದ ಎಲ್ಲ ಬೇಕಾಗಿಲ್ವ? ಇದ್ರೇನು ಆ ಸುಬ್ರಹ್ಮಣ್ಯನ ಆಶೀರ್ವಾದ ಏನಕ್ಕೋಸ್ಕರ ಅಂತ ಅಂದರೆ ಹಾವಿನ ವಿಷಗಳ ರೀತಿ, ಹಾವಿನಂಥ ರೂಪದಲ್ಲಿ, ಆದಿಶೇಷನ ರೂಪದಲ್ಲಿ, ಹಾವಿನ ರೂಪದಲ್ಲಿ ಇರೋ ಅಂಥ ಸುಬ್ರಹ್ಮಣ್ಯನಿಗೆ ಇವಾಗ ಕುಕ್ಕೆ ಸುಬ್ರಹ್ಮಣ್ಯನಿಗೆ ಹೋಗಿ ಆಶ್ಲೇಷ ಪೂಜೆನೂ ಸಹ ನಾವು ಇಡ್ತೀವಿ. ಏನಕ್ಕೋಸ್ಕರ ಅಂದರೆ ನಮ್ಮಲ್ಲಿ ಇರೋ ಅಂಥದ್ದು ಏನೇನೇ ಆಗಿರಲಿ ನಮಗೆಲ್ಲನೂ ಅನುಕೂಲತೆ ಆಗಬೇಕು ಅನ್ನೋದೇನೆ. ನೋಡಿ, ಆ ಥರ ಹಾವಲ್ಲಿರೋ ಅಂಥ ಏನು ಹೇಳೋದು, ರೋಷ ಆಗಲಿ, ಒಂದು ಹಾವನ್ನು ನಾವು ಸಾಯಿಸ್ಬಿಟ್ಟಿದ್ದೀವಿ ಅಂದರೆ ಆ ಹಾವು 7 ಜನ್ಮ ಆದ್ರೂ ಜ್ಞಾಪಕ ಇಟ್ಕೊಂಡಿರುತ್ತಂತೆ. ಆ ರೀತಿ ಆ ಜ್ಞಾಪಕ ಇಟ್ಕೊಂಡು ಸ್ವಲ್ಪನೇ ಹತ್ರ ಬಂದ್ಬಿಡುತ್ತಂತೆ. ಹಾಗಾಗಲಿ ಅದನ್ನು ಯಾವ ರೀತಿ ಎಲ್ಲ ನಾವು ತೊಂದರೆ ಮಾಡಿದ್ವೋ ಅದೇ ರೀತಿ ನಮಗೆ ಕಷ್ಟ ಕೊಡ್ತೈತೆ ಅಂತ ಹೇಳ್ತಾರೆ. ಅದಕ್ಕೆ ಹೇಳೋದು, ನೋಡಿ, ಇವಾಗ ಆ ದೋಷ ನಮಗೆ ಬಂದಿದೆ ಅಂದರೆ ಸುಬ್ರಹ್ಮಣ್ಯನ ನಾವು ಇಟ್ಕೊಂಡು ಮನೇಲಿ ಪೂಜೆ ಮಾಡ್ತಾ ಇರುವಾಗ ಫೋಟೋ ಇಟ್ಕೋಬೇಕು ಇಟ್ಕೋಬಾರ್ದು ಅದು ಅವ್ರವ್ರಿಗೆ ಇಷ್ಟ, ಅದು ಅವ್ರವ್ರ ಅನುಕೂಲತೆ. ಆದರೆ ನನಗೆ ಎಷ್ಟು ರೋಷ ಬರುತ್ತೋ, ಎಷ್ಟು ಕೋಪ ಬರುತ್ತೋ, ಎಷ್ಟು ನಾನು ತಾಳ್ಮೆಯಿಂದ ಇರ್ತೀನೋ ಅದೆಲ್ಲ ಸೇರಿನೇ ನನಗೆ ಬರೋ ಅಂಥದ್ದು. ನಾಳೆ ವಿಷಯದಲ್ಲಿ ನಾವು ತಿಳಿಸ್ಕೊಳ್ಳೋಣ. ಒಂದು ಕರೆ ಇದೆ, ಮಾತಾಡ್ಸಿದ್ದನ್ನು ಮುಂದುವರ್ಸೋಣ. ಖಂಡಿತ. ಹಲೋ, ನಮಸ್ತೆ ಮೇಡಮ್. ನಮಸ್ತೆ ಅಮ್ಮ, ಹೇಗಿದ್ದೀರಾ? ಚೆನ್ನಾಗಿದ್ದೀವಮ್ಮ. ಎಲ್ಲಿಂದ ಕರೆ ಮಾಡಿರೋದು? ನಿಮ್ಮ ಹೆಸರು? ಭಾಗ್ಯಲಕ್ಷ್ಮಿ ಅಂತ. ಎಸ್, ಗುರುಮಾತಾ ಇದ್ದಾರೆ, ಮಾತಾಡಿ ಅಮ್ಮ. ಅಮ್ಮ ನಮಸ್ಕಾರ. ಅಮ್ಮ ನಮಸ್ಕಾರ ಅಮ್ಮ, ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀವಮ್ಮ, ನೀವೇ ಆಗಿದ್ದೀರಮ್ಮ? ಥ್ಯಾಂಕ್ ಯು ಅಮ್ಮ. ಚೆನ್ನಾಗಿದ್ದೀವಮ್ಮ. ನಾವು ನಿಮ್ಮ ಆಶೀರ್ವಾದ. ಅಮ್ಮ, ನಮ್ಮ ಜಮೀನ್ ಬಗ್ಗೆ ಸ್ವಲ್ಪ ಕೇಳಬೇಕು. ಹೇಳಿಮ್ಮ. ಅವರು ನಮ್ಮ ಹತ್ರ ಚೀಟಿ ಮಾಡ್ಕೊಂಡಿದ್ದಾರೆ, ಮತ್ತೆ ಅದೇನ್ ನಮ್ ಕಡೆ ಬರ್ತೈತೆ ಇಲ್ಲಮ್ಮ ಅದು. ಸರಿಮ್ಮ. ಜಮೀನಮ್ಮ ಬರುತ್ತಾ ಇಲ್ವಾ ಅಂತ ಕೇಳ್ತೀರಾ? ಹೌದು. ಸಿಗಕ್ಕೆ ಚಾನ್ಸಸ್ ತುಂಬಾ ಇದೆ. ನೀವು ಸ್ವಲ್ಪ ಯಾಮಾರಿದ್ದೀರಾ. ಹೌದಮ್ಮ. ಯಾಕೆ ಯಾಮಾರಿದ್ರಾ? ಸ್ವಲ್ಪ ಯೋಚನೆ ಮಾಡ್ಬೋದಾಗಿತ್ತಲ್ವಾ ಅಮ್ಮ? ಸ್ವಲ್ಪ ಯೋಚನೆ ಮಾಡ್ಬೋದಾಗಿತ್ತಲ್ವಾ? ಮಾಡಬೇಕಾಗಿತ್ತು. ಅವ್ರು ಏನ್ ಗೊತ್ತಾ, ಈಗ ನಮ್ಮ ಅವರೆಲ್ಲ ಸೇರ್ಕೊಂಡು ತಗೊಳಕ್ ಇದ್ ಮಾಡ್ತಾ ಇದ್ದಾರೆ. ಅವ್ರು ಕೊಡೋದಕ್ಕೆ ಏನ್ ಮಾಡ್ತಾರಂತ ಗೊತ್ತಿಲ್ಲ. ಹೊಸೂರಲ್ಲಿದ್ದೀರಾ ಅಮ್ಮ ನೀವು? ಆ ಹೊಸೂರಲ್ಲಿದ್ದೀವಿ. ನಮ್ದು ಸ್ವಂತ ಊರು ಬಂದು ಕರ್ನಾಟಕ ಅಮ್ಮ. ಕರ್ನಾಟಕದಲ್ಲಿ ಯಾವ ಊರು ಬರುತ್ತೆ? ಆನೇಕಲ್. ಆನೇಕಲ್ ಬರುತ್ತೆ. ಓಕೆ, ನೀವು ಒಂದು ಸಮಯ ಬಂದು ನನ್ನನ್ನು ಭೇಟಿ ಆಗ್ತೀರಮ್ಮ? ಭೇಟಿ ಆಗಿ ನೀವು ನಿಮ್ಮ ಫೇಸ್ ನೋಡಬೇಕು. ಇಲ್ಲ ಅಂತಂದರೆ ನನಗೆ ವಾಟ್ಸಪ್ಪಲ್ಲಿ ನಿಮ್ಮ ಫೋಟೋ ಕಳಿಸ್ಕೊಡಿ.
ಫೋಟೋ ಕಳಿಸ್ಕೊಡಿ. ಆ ಫೋಟೋ ನೋಡುವಾಗ ನಿಮಗೆ ರಾಶಿ ಇದೆಯಾ ಇಲ್ವಾ ನೋಡೋಣ, ಸಿಗುತ್ತಾ ಅನ್ನೋ ರಾಶಿ ಇದೆಯಾ ಇಲ್ವಾ ಅಂತ ನೋಡೋಣಮ್ಮ. ನೋಡಿ, ಇನ್ನೊಂದು ವಿಷಯ, ಸಿಗೋದಕ್ಕೆ ಚಾನ್ಸಸ್ ತುಂಬ ಇದೆ, ನಿಮಗೆ ತುಂಬ ಇದೆ ಚಾನ್ಸಸ್. ಆದರೆ ಸ್ವಲ್ಪ ನಿಮ್ಮ ಏನು ಹೇಳೋದು ಉದಾಸೀನ ಮಾಡಿದ್ದಕ್ಕೆ ಅದು ಈ ರೀತಿ ಆಗಿದೆ. ಅದು ಬಿಟ್ಬಿಡಿ. ಇನ್ನು ಏನು ಹೇಳೋದು, ಮಿಂಚಿ ಹೋದ ಕಾಲಕ್ಕೆ ಚಿಂತಿಸಿ ಫಲವಿಲ್ಲ ಅಲ್ವಾ. ಈಗ ಏನು ಮಾಡಬೇಕು ಅದನ್ನು ನೀವು ಮಾಡ್ಕೋಬೇಕು. ನೀವು ಖಂಡಿತ ನನಗೆ ವಾಟ್ಸಪ್ಪಲ್ಲಿ ನನ್ನ ನಂಬರ್ ತೊಗೊಳ್ಳಿ, ನನಗೆ ವಾಟ್ಸಪ್ ಮಾಡಿ. ಆ ಫೋಟೋ ನೋಡಿದ್ಮೇಲೆ ಆದರೆ ನಿಮ್ಮ ನೇಮ್ನ ಈ ಥರ ಸ್ಪೀಡ್ ನ್ಯೂಸ್ ಚಾನಲ್ನಲ್ಲಿ ನಾನು ನಿಮ್ಮ ಹತ್ರ ಮಾತಾಡಿದ್ದೆ ಅಂತ ಒಂದು ಮೆಸೇಜ್ ಹಾಕ್ಬಿಡಿ, ವಾಯ್ಸ್ ಮೆಸೇಜಲ್ಲಿ. ಆವಾಗಲೇ ಭಾಗ್ಯಲಕ್ಷ್ಮಿ ಅಂತ ತುಂಬ ಭಾಗ್ಯಲಕ್ಷ್ಮಿ ಇದ್ದಾರೆ, ಬೇರೆ ಬೇರೆ ಹೋಗ್ಬಿಡ್ಬಾರ್ದಲ್ವಾ. ಅದಕ್ಕೋಸ್ಕರನೇ ಹಾಕಿ ನಿಮ್ಮ ಊರನ್ನ ಮೆನ್ಷನ್ ಮಾಡಿ ಆ ಮೆಸೇಜಲ್ಲಿ. ನಾನು ಆ ಫೋಟೋ ನೋಡಿಬಿಟ್ಟು ನಿಮ್ಮ ಮುಖರಾಶಿಲಿ ಖಂಡಿತ ಎಷ್ಟು ದಿನದಲ್ಲಿ ನಿಮಗೆ ಸಿಗುತ್ತೆ ಅಂತ ಸಹ ನಾನು ಹೇಳ್ತೀನಮ್ಮ. ಓಕೆ, ಗುರುವೇ ಶರಣಮ್ಮ. ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ. ಎಸಮ್ಮ, ಇವಾಗ ಮಾತಾಡ್ತಾ ಇದ್ದೀವಿ ಪುರುಷರು ಏನು ಮಾಡಬೇಕು, ಕಂಕಣ ಬಲ ಬರೋದಕ್ಕೆ ಅನ್ನೋದನ್ನ ಹೇಳ್ಕೊಡಿ. ಆ ರೀತಿ ನನಗಿರೋಂಥ ರೋಷಗಳೆಲ್ಲ, ನನಗಿರೋಂಥ ಕೋಪಗಳೆಲ್ಲನೂ ಏನಾಗುತ್ತೆ, ಶಾಪವಾಗಿ ಚೇಂಜ್ ಆಗುತ್ತೆ. ಗಂಡಸಾಗಿರಲಿ ಹೆಂಗಸರಾಗಿರಲಿ ಆ ಕೋಪನ ನಮ್ಮ ಫೇಸಲ್ಲಿ ಯಾವ ಕಾರಣಕ್ಕೂ ಸರಿ ತೋರಿಸ್ಬಾರ್ದು. ಅದೇ ರೀತಿ ನೋಡಿ, ಒಂದು ನಮಗೆ ಆತ್ಮಸಾಕ್ಷಿ ಇದೆ, ಮನಸ್ಸಾಕ್ಷಿ ಇದೆ. ಅಂದರೆ ಇವಾಗ ಯಾಕೆ ಎಲ್ಲರೂ ಹೇಳ್ತೀವಿ ನಮ್ಮ ಮನಸ್ಸು ಹೇಳಿದ್ದನ್ನೇ ನಾನು ಮಾಡ್ತೀವಿ ಅಂತ ಯಾಕೆ ಹೇಳ್ತೀವಿ ಹೇಳಿ ನೋಡೋಣ. ಆ ಮನಸ್ಸಾಕ್ಷಿ ತೋರುತ್ತೆ, ಅರ್ಥ ಮಾಡ್ಕೊಳ್ಳೋ ಅಂಥ ರೀತಿ ಹೇಳುತ್ತೆ, ಈ ರೀತಿ ಮಾಡು, ಈ ರೀತಿ ನೀನು ಮಾಡು ಅಂತ. ಹಾಗಾಗಿ ಆ ಮನಸ್ಸಿನ ವಿಷಯನ ನಾವು ಕೇಳುವಾಗ ಮನಸ್ಸೇ ಹೇಳುತ್ತೆ, ಸ್ವಲ್ಪ ನೀನು ತಾಳ್ಮೆಯಿಂದ ಇರಬಾರ್ದಾ, ತಾಳ್ಮೆಯಿಂದ ಇದ್ದು ನೀನು ಇದನ್ನೆಲ್ಲ ಯೋಚನೆ ಮಾಡು, ಯಾಕೆ ಕೋಪ ಪಡ್ತಾ ಇದೆಯಾ. ನೋಡಿ, ಒಬ್ಬೊಬ್ರು ಎಷ್ಟೋ ಜನ ಸೂಸೈಡ್ ಮಾಡ್ಕೊಂಡು ಹೋಗಿದ್ದಾರೆ. ಕಾರಣ ಏನು ಅಂತಂದರೆ ಆತ್ರ. ಯಾಕೆ ಅಂತಂದರೆ ಇದು ನಾನು ಯಾಕೆ ಹೇಳ್ತೀನಿ ಅಂದರೆ, ನಮ್ಮ ರಾಘವೇಂದ್ರ ಸ್ವಾಮಿ ವೈಫು ಸಹ ಬಾವಿಲಿ ಬಿದ್ದು ತನ್ನ ಪ್ರಾಣನ ಕಳ್ಕೊತಾರೆ. ಅದು ಯಾಕೆ ಕಳ್ಕೊಂಡ್ರು ಅಂದರೆ, ಪ್ರಪಂಚದಲ್ಲಿ ಯಾವ ಹೆಣ್ಮಕ್ಳಾಗಲಿ ಗಂಡು ಮಕ್ಕಳಾಗಲಿ ಈ ಥರ ಆತ್ರ ಪಡಬಾರ್ದು ಅನ್ನೋಂಥದ್ದು ಕತೆ ತಗೊಬಂದಿದ್ದಾರೆ ಅಷ್ಟೇ. ಅದಕ್ಕೋಸ್ಕರ ಭಗವಂತನಿಗೆ ಇಷ್ಟು ಕಷ್ಟ ಬಂದಿರ್ಬೋದು. ಭಗವಂತ ಏನೆಲ್ಲ ಮನುಷ್ಯರಾಗಿ ಇದ್ದರೆ ಏನೆಲ್ಲ ಅನುಭವಿಸಿರ್ತಾರೆ, ಅವ್ರನ್ನ ಯಾವ ರೀತಿ ಕಾಪಾಡಬೇಕು ಅನ್ನೋಕ್ಕೋಸ್ಕರ ಒಂದು ಡ್ರಾಮಾ ಅಷ್ಟೇ ವಿನಃ ಭಗವಂತನಿಗೆ ಅದು ನಡೆದಿದ್ದೆಲ್ಲ ಒಂದು ಡ್ರಾಮಾ ಅಷ್ಟೇ. ನೋಡಿ, ಅಷ್ಟೇ ಕಷ್ಟ ಅನುಭವಿಸಿರ್ತಾರೆ ಭಗವಂತನು. ಅದಕ್ಕೆ ಹೇಳೋದು, ಒಂದು ಸೂಸೈಡ್ ಮಾಡ್ಕೊಳ್ಳೋ ಅಂಥವ್ರಾಗಲಿ ಒಂದು ನಿಮಿಷ ಯೋಚನೆ ಮಾಡಿದ್ರೆ ಎಷ್ಟೋ ಕಷ್ಟನ ತಡಿಬಹುದು. ಆ ಮಾಡ್ಕೊಳ್ಳೋ ಅಂಥವ್ರು ಮಾತಾಡೋಣ, ಕಂಟಿನ್ಯೂ ಮಾಡೋಣ. ಓಕೆ ಓಕೆ, ವೇಟ್ ಮಾಡ್ತಾ ಇದ್ದಾರೆ ಖಂಡಿತ. ಹಲೋ, ಹಲೋ ಮೇಡಮ್. ನಮಸ್ತೆ ಸರ್. ನಮಸ್ಕಾರ ಮೇಡಮ್. ಸರ್, ನಿಮ್ಮ ಹೆಸರು? ನನ್ನ ಹೆಸರು ಮಲ್ಲಣ್ಣ ಅಂತ ಮೇಡಮ್. ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ ಸರ್? ನಾನು ಗುರುಜಿ ಮಾತಾಡುವಂತ. ಮಾತಾಡಿ. ಎಲ್ಲಿಂದ ಕರೆ ಮಾಡ್ತಾ ಇರೋದು ನೀವು? ಯಾವ ಊರಿಂದ ಕರೆ ಮಳವಳ್ಳಿ ಮೇಡಮ್. ಸರಿ, ಮಾತಾಡಿ. ಗುರು ಮಾತಾಡಿದ್ದಾರೆ, ಮಾತಾಡಿ. ನಮಸ್ಕಾರ ಸರ್, ಹೇಳಿ ಸರ್. ನಮಸ್ಕಾರ ಮೇಡಮ್. ಹೇಳಿ ಸರ್. ಹಲೋ. ಹಲೋ, ಕೇಳಿಸ್ತಾ ಇದೆ, ಹೇಳಿ. ನಮಸ್ಕಾರ ಮೇಡಮ್. ಹೇಳಿ ಏನು ವಿಷಯ ಹೇಳಿ. ಆಮೇಲೆ ಹಲೋ, ಕರೆ ಕಟ್ಟಾಯಿತು. ಅದು ಅಲ್ಲಿ ನೆಟ್ವರ್ಕ್ ಇಲ್ಲ ಅನ್ಸುತ್ತೆ. ಹೌದು, ಹಾಗಾಗಲಿ ಅದೇ ಹೇಳ್ತಾ ಇದ್ದೆ. ನೋಡಿ, ಅದಕ್ಕೆ ಆತ್ರ ಪಡಬಾರ್ದು ಅನ್ನೋಂಥದ್ದು. ನೋಡಿ, ಒಬ್ಬರಿಂದ ಇಡೀ ಆ ವಂಶಕ್ಕೇ ಕಷ್ಟ ಬರುತ್ತೆ. ಮುಖ್ಯವಾಗಿ ಆ ಕುಟುಂಬದಲ್ಲಿರೋಂಥವರು ನರಕ ವೇದನೆ ಪಡಬೇಕಾಗುತ್ತೆ. ಅದಕ್ಕೆ ಹೇಳೋದು, ಯಾವುದೊಂದು ವಿಷಯನೂ ಮಾಡೋದಕ್ಕೆ ಒಂದು 2 ನಿಮಿಷ ನಮ್ಮನ್ನು ನಾವು ಯೋಚನೆ ಮಾಡಿದ್ರೆ ಖಂಡಿತ ಅದು ಬರಲ್ಲ. ಈಗ ಇಲ್ಲಿ ನಾವಿಬ್ಬರು ಕೂತಿದ್ದೀವಿ, ನಾವಿಬ್ಬರು ಕೂತ್ಕೊಂಡು ಮಾತಾಡ್ತಾ ಇದ್ದೀವಿ ಅಂದರೆ ನಿಮ್ಮನ್ನು ನನ್ನ ಮನಸ್ಸು ನೋಡಬಾರ್ದು, ನಮ್ಮ ಆತ್ಮ ನೋಡಿ ಮಾತಾಡಬೇಕು. ಯಾವಾಗಲೂ ಮನುಷ್ಯನಿಗೆ ಮರ್ಯಾದೆ ಅನ್ನೋದಕ್ಕಿಂತ ಮನುಷ್ಯನಲ್ಲಿರೋ ಆತ್ಮಕ್ಕೆ ಮರ್ಯಾದೆ ಕೊಡಬೇಕು. ನೋಡಿ, ಇವಾಗ ನನ್ನ ಕೈ ಇದೆ, ನನ್ನ ಕೈ ಅಂತ ತಾನೇ ಹೇಳ್ತೀನಿ, ಕೈ ನಾನು ಅಂತ ಹೇಳೋಕ್ಕಾಗುತ್ತಾ? ಹಾಗಾಗಲಿ ಒಂದೊಂದು ವಿಷಯನೂ ಸಹ ನಮಗೆ ದೇಹದಲ್ಲಾಗಲಿ ಮನಸ್ಸಲ್ಲಾಗಲಿ ಆ ಭಗವಂತ ಆತ್ಮದಲ್ಲಾಗಲಿ ಎಲ್ಲ ಸಾರಾಂಶನೂ ಕೊಟ್ಟಿದ್ದಾನೆ. ಅರ್ಥ ಮಾಡ್ಕೊಳ್ಳೋ ಅಂಥ ಶಕ್ತಿ ಕೊಟ್ಟಿದ್ದಾರೆ. ಒಬ್ರಿಗೆ ತೊಂದರೆ ಕೊಡಬಾರ್ದು ಅನ್ನೋ ಶಕ್ತಿನೂ ಸಹ ಕೊಟ್ಟಿದ್ದಾರೆ. ಅಷ್ಟು ಇರುವಾಗ್ಲೂ ಸಹ ಒಬ್ಬರನ್ನ ಟೀಕ್ಸೋದು, ಒಬ್ಬರನ್ನ ಬೇಕಾದ ನಮಗೆ ಇದೇ ಮನಸ್ಸಿದೆ ನಮಗೆ ಮಾತಾಡೋದಕ್ಕೆ, ಏನು ಬೇಕಾದರೂ ಮಾತಾಡ್ಬೋದು ಅಂತ ಆ ಕರ್ಮಗಳನ್ನ ಸಂಪಾದಿಸ್ಕೊತಾರೆ. ನೋಡಿ, ಇವತ್ತಿನ ದಿವಸ ನಾನು ಬೆಳಗ್ಗೆ ಎದ್ದೆ, ಒಂದು 4 ಗಂಟೆಗೆ ಎದ್ದಿರ್ತೀನಿ. ಎದ್ದು ಈ ಟೈಮ್ವರೆಗೂ ನಾನು ಏನೆಲ್ಲ ಒಳ್ಳೇದು ಮಾಡಿರ್ತೀನೋ ನನಗೆ ಡೆಪಾಸಿಟ್ ಶನೇಶ್ವರ ಸ್ವಾಮಿ ಕಿಟ.
ಅದೇ ರೀತಿ ಆ ಮಹಾನುಭಾವನ ಹತ್ರ ಹೋಗಿ ಎಲ್ಲ ಡೆಪಾಸಿಟ್ ಆಗ್ತಾ ಇರುತ್ತೆ. ಇದಕ್ಕೆ ಮೀರಿ ಇನ್ನೂ ಏನೇನು ಮಾಡಿರ್ತೀನೋ ಒಳ್ಳೇದು ಅವ್ರ ಹತ್ರನೇ ಹೋಗಿರುತ್ತಂತೆ, ಕೆಟ್ಟದ್ದು ಅವ್ರ ಹತ್ರನೇ ಹೋಗಿರುತ್ತಂತೆ. ಆವಾಗ ನೋಡಿ, ಅದು ಡೆಪಾಸಿಟ್ ಆದಮೇಲೆ ಕೆಟ್ಟದ್ದು ಒಂದು ಸೈಡಲ್ಲಿ, ಒಳ್ಳೇದು ಒಂದು ಸೈಡಲ್ಲಿ ತುಲಾಭಾರ ಹಾಕುವಾಗ ಎರಡು ಟ್ಯಾಲಿ ಆಗಬೇಕಂತೆ. ಆಗದಿರ ಇದ್ರೆ ಬ್ಯಾಲೆನ್ಸ್ ಬೇರೆ ಆಯಿತು ಅಂತಂದರೆ ಖಂಡಿತ ಮತ್ತೆ ಅದೇ ರೊಟೀನಾಗಿ ನಮ್ಮನ್ನು ತಳ್ತಾರಂತೆ ಕಷ್ಟಕ್ಕೆ. ಅದಕ್ಕೆ ಹೇಳೋದು, ಯಾರನ್ನೇ ನೋಡಲಿ ಕೋಪದಿಂದ ಮಾತಾಡಿಸ್ಬಾರ್ದು, ಯಾರನ್ನೇ ನೋಡಲಿ ದ್ವೇಷ ಇಟ್ಕೋಬಾರ್ದು. ಅದೆಲ್ಲನೂ ನಮಗೆ ಪಾಪವಾಗೇ ತಿರುತ್ತಂತೆ, ಶಾಪವಾಗೇ ಬರುತ್ತಂತೆ. ಎಂಥದ್ದೇ ನಡೆದಿರಲಿ ಸರಿ ಓಕೆ ಅಂತ ಈಸಿಯಾಗಿ ತೊಗೊಂಬಿಟ್ರೆ ಎಲ್ಲ ವಿಷಯನೂ ಖಂಡಿತ ಯಾವುದ್ರಲ್ಲೂ ಪಾಪ ಇಲ್ವಂತೆ, ಶಾಪ ಇಲ್ವಂತೆ. ಅದಕ್ಕೋಸ್ಕರನೇ ಗಂಡು ಮಕ್ಳಿಗೆ ಶಾಪ ಬರುತ್ತೆ, ಗಂಡು ಮಕ್ಳಿಗೆ ದೋಷ ಇದೆ, ಸರಿ ಆಗಬೇಕು ಅಂದ್ರೇನು ಖಂಡಿತ ಹೋಗಲೇಬೇಕು ಸುಬ್ರಹ್ಮಣ್ಯನ ಹತ್ರ. ಹೆಣ್ಮಕ್ಳಿಗೆ ಶಾಪ ಇದೆ, ಹೋಗಲೇಬೇಕು ಸುಬ್ರಹ್ಮಣ್ಯನ ಹತ್ರ. ಇದು ಎರಡೂ ಈವನಾಗೇ ಇರುತ್ತೆ. ಗಂಡಸ್ರಿಗಾಗಲಿ ಹೆಂಗಸ್ರಿಗಾಗಲಿ ಶಾಪ ಆಗಲಿ ಪಾಪ ಆಗಲಿ ಡಿಫ್ರೆಂಟಾಗಿರಲ್ಲ. ಆದ್ರೇನು ಸ್ವಲ್ಪ ಜಾಸ್ತಿ ಇರೋ ಅಂಥದ್ದು ಮಂಗಳ ಗ್ರಹದ್ದು ಸೆವಾದೋಷ ಅಂತ ಹೇಳ್ತಾರೆ, ಕುಜದೋಷನು ಅಂತ ಹೇಳ್ತಾರೆ. ಇದಿರೋದು ಜಾಸ್ತಿ ಗಂಡಸ್ರಿಗೇನೆ. ಅದನ್ನು ಆದಷ್ಟು ಬೇಗ ಸರಿಪಡಿಸ್ಕೊಳ್ಳಿ. ಖಂಡಿತ ಮದುವೆ ಆಗುತ್ತೆ, ಆದರೆ ನೀವು ದೋಷನ ಹೇಳಿದಿರಾ ಅಥವಾ ಎರಡು ಹೆಸರು ಇಟ್ಕೊಂಡಿರ್ತೀರಾ. ಆ ಎರಡು ಹೆಸರಲ್ಲಿ ಇಟ್ಟಿದ್ದಂಥ ಹೆಸರಿಗೆ ದೋಷ ಇರುತ್ತೆ, ಕರಿಯಂಥ ಹೆಸರಲ್ಲಿ ಇರೋದಿಲ್ಲ. ಆಗ ಕರಿಯಂಥ ಹೆಸ್ರಿಗೆ ಮಾತ್ರನೇ ನೀವು ಮ್ಯಾಚಾಗಿ ನೋಡ್ಕೊಂಡು ಮದುವೆ ಮಾಡ್ಕೊಂಡಿರ್ತೀರಾ. ಇಟ್ಟಿದ್ದ ಹೆಸರಿಗೆ ಜನ್ಮ ಹೆಸರಲ್ಲಿ ಏನಿರುತ್ತೋ ಅದರಲ್ಲಿ ದೋಷ ಆಗೇ ಇರುತ್ತೆ, ಸಂತಾನ ಸಿಗಲ್ಲ. ಹಾಗಾಗಿ ಮನೆಯಲ್ಲಿ ಒಂದು ನೆಮ್ಮದಿ ಇರೋದಿಲ್ಲ. ನೀವೆಷ್ಟೇ ಬೇಕಾದರೂ ಸಂಪಾದಿಸ್ತಾ ಇರ್ಬೋದು, ಖಂಡಿತ ಸಂಚಲವಾಗೇ ಇರ್ತೀರಾ. ಯಾವಾಗ ನೋಡಿದ್ರೇನು ಏನೋ ಒಂದು ಟೆನ್ಷನಲ್ಲೇ ಇರ್ತೀರಾ, ಏನೋ ಒಂದು ಯೋಚನೆಯಲ್ಲೇ ಇರ್ತೀರಾ. ಅದು ಕಾರಣ ಏನು? ಆ ದೋಷ. ಆ ದೋಷನ ಪರಿಹಾರ ಮಾಡ್ಕೋಬೇಕು ಅಂದರೆ ಖಂಡಿತ ಸುಬ್ರಹ್ಮಣ್ಯನಿಂದನೇ ಸಾಧ್ಯ, ಸುಬ್ರಹ್ಮಣ್ಯನಿಂದನೇ ಸಾಧ್ಯ. ಬೇರೆ ಯಾರು ಸರಿ ಮಾಡ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ. ಯಾಕೆ ಅಂತಂದರೆ ಆ ಸುಬ್ರಹ್ಮಣ್ಯನೇ ಸರ್ಪ, ಆ ಸುಬ್ರಹ್ಮಣ್ಯನೇ ಹಾವಾಗಿರೋದ್ರಿಂದ ಎಲ್ಲ ದೋಷನೂ ಅವರಿಂದನೇ ತೆಗಿಬೇಕು ನೋಡಿ. ಹಾಗಾಗಿ ಇನ್ನೊಂದು ದಿವಸ ನಾನು ವಿವರವಾಗಿ ಹೇಳ್ತೀನಿ. ಒಂದೊಂದು ದೋಷನೂ ಒಂದೊಂದು ದಿನವೂ ಒಂದೊಂದು ದೋಷದ ಬಗ್ಗೆ ತಿಳಿಸ್ತೀನಿ, ಪಾಪದ ಬಗ್ಗೆ ತಿಳಿಸ್ತೀನಿ. ಖಂಡಿತ ತಿಳ್ಕೊಳ್ಳಿ. ನಿಮಗೆ ಎಷ್ಟೋ ವಿಷಯ ಗೊತ್ತಿದ್ರೂ ಸಹ ನನಗೆ ಅದು ಕಮೆಂಟ್ಸಲ್ಲಿ ಹಾಕಿ. ಖಂಡಿತ ಅದು ಎಂಥದ್ದೇ ಆಗಿರಲಿ ನಾನು ಅಕ್ಸೆಪ್ಟ್ ಮಾಡ್ಕೋತೀನಿ. ಅದೇ ರೀತಿ ಇದು ಮಾಡಬಾರ್ದು ಅಂತಂದರೆ ಖಂಡಿತ ಅದನ್ನು ಯಾರೇ ಆಗಿರಲಿ ಮಾಡಬೇಡಿ. ಒಳ್ಳೆಯದಾಗಲಿ. ಯಾರನ್ನೂ ಸಹ ದ್ವೇಷದಿಂದ ನೋಡಬೇಡಿ, ದ್ವೇಷದಿಂದ ಮಾತಾಡಿಸ್ಬೇಡಿ. ಮನಸ್ಸಲ್ಲಿ ಒಂದು ಒಳ್ಳೆತನ ಇಟ್ಕೊಳ್ಳಿ. ಒಳ್ಳೆತನ ನೀವು ಬೆಳೆಸ್ಕೊಂಡ್ರಿ ಅಂದರೆ, ನಾನು ಪಾಸಿಟಿವ್ ಆಗಿದ್ದೀನಿ ಅಂತ ಅಂದರೆ ನೆಗೆಟಿವ್ಸ್ಗೂ ಭಯಪಡಬೇಕು ಅನ್ನೋ ಅವಶ್ಯಕತೆಯೇ ಇಲ್ಲ. ಆ ಪಾಸಿಟಿವ್ ಯಾರು? ಆ ಭಗವಂತ. ಆ ಭಗವಂತ ನಮ್ಮಲ್ಲಿರುವಾಗ, ನಮಗೆ ಸ್ಪೈನಲ್ ಗಾರ್ಡ್ ಆಗಿರುವಾಗ ಯಾರ ಬಗ್ಗೆ ಚಿಂತೆ ಮಾಡಬೇಕಾಗಿರೋ ಅವಶ್ಯಕತೆ ಇಲ್ಲ. ಸೊತ್ತಾಗಲಿ, ಮನೆ ಆಗಲಿ, ಆಸ್ತಿ ಆಗಲಿ, ಅಂತಸ್ತಾಗಲಿ, ಸಂತಾನ ಭಾಗ್ಯ ಆಗಲಿ, ಸರ್ವನು ನಮಗೆ ಬಂದು ಸೇರುತ್ತೆ. ಯಾವ ರೀತಿ ಬರಬೇಕು, ಯಾವ ರೀತಿ ತಗೊಬಂದು ಕೊಡಬೇಕೋ ಆ ಭಗವಂತ ಖಂಡಿತ ಆ ಟೈಮಲ್ಲಿ ಕೊಟ್ಟೇ ಕೊಡ್ತಾನೆ. ಅದರಲ್ಲಿ ನಂಬಿಕೆ ಇಟ್ಕೊಳ್ಳಿ. ಖಂಡಿತ. ಗುರುವೇ ಶರಣಂ. ಧನ್ಯವಾದಗಳಮ್ಮ. ಇವತ್ತಿನ ಸಂಚಿಕೆಯಲ್ಲಿ ಎಲ್ಲ ರೀತಿಯ ವಿಶೇಷತೆಗಳನ್ನು ತಿಳಿಸ್ಕೊಟ್ರಿ. ಪೂಜೆ ಯಾಕೆ ಮಾಡಬೇಕು, ಬೆಲ್ಲದ ಪೂಜೆ ದೇವರಿಗೆ ಯಾಕೆ ಹಚ್ಚಬೇಕು, ಮದುವೆ ಆಗದಿರೋರಿಗೆ ಯಾವ ರೀತಿ ಕಂಕಣ ಬಲ ಕೂಡುತ್ತೆ ಈ ಪೂಜೆ ಮಾಡೋದ್ರಿಂದ ಅಂತ ತಿಳಿಸ್ಕೊಟ್ರಿ. ತಿರುವಣ್ಣಾಮಲೈನಲ್ಲಿ ಎಷ್ಟು ಪ್ರದಕ್ಷಿಣೆ ಹಾಕ್ತಾರೆ ಅಲ್ಲಿನ ವಿಶೇಷತೆ ಬಗ್ಗೆ ತಿಳಿಸ್ಕೊಟ್ರಿ ಇವತ್ತಿನ ಸಂಚಿಕೆಯಲ್ಲಿ. ಧನ್ಯವಾದಗಳು. ಮತ್ತು ನಾಳಿನ ಸಂಚಿಕೆಯಲ್ಲಿ ಇನ್ನೂ ವಿಶೇಷದ ಬಗ್ಗೆ ಚರ್ಚೆ ಮಾಡೋಣ. ಖಂಡಿತ. ನಮಸ್ಕಾರ. ನೋಡಿದ್ರಲ್ಲ ವೀಕ್ಷಕರೇ, ಇವತ್ತಿನ ಸಂಚಿಕೆಯಲ್ಲಿ ಶ್ರೀ ಗುರು ರಾಘವೇಂದ್ರ ರಾಯರ ಪವಾಡಗಳು ಹೇಗೆ ತಾಳ್ಮೆಯಿಂದ ನಡೆದುಕೊಳ್ಬೇಕು ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಶ್ರೀ ರಾಘವೇಂದ್ರ ರಾಯರು ನಮ್ಗೆ ತಿಳಿಸ್ಕೊಟ್ಟಿದ್ರು. ಹಾಗೆ ತಿರುವಣ್ಣಾಮಲೈನಲ್ಲಿ ಈ ಒಂದು ಪೂಜೆನ ಯಾವ ರೀತಿಯಾಗಿ ಮಾಡಬೇಕು, ಈ ಪ್ರದಕ್ಷಿಣೆ ಹಾಕೋದ್ರಿಂದ ಏನು ವೃದ್ಧಿ ಸಿಗುತ್ತೆ ಅನ್ನೋದು ಕೂಡ ನಮಗೆ ಇವತ್ತಿನ ಸಂಚಿಕೆಯಲ್ಲಿ ಗುರುಮಾತ ಅವರು ಹೇಳಿದರು. ಇನ್ನು ಮುಂದಿನ ಸಂಚಿಕೆಯಲ್ಲಿ ಅಂದರೆ ನಾಳಿನ ಸಂಚಿಕೆಯಲ್ಲಿ ಇನ್ನು ಶ್ರೀ ಗುರು ರಾಘವೇಂದ್ರ ರಾಯರ ಪವಾಡಗಳ ಬಗ್ಗೆ ಇನ್ನೂ ಹೆಚ್ಚು ಹೆಚ್ಚು ತಿಳಿದುಕೊಳ್ಳೋಣ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಇಲ್ಲಿಗೆ ಮುಗಿಸೋಣ. ನಮಸ್ಕಾರ.